ರಾಜ್ಯದಲ್ಲಿ ಮತ್ತೆ ಕೋಳಿ ಮೊಟ್ಟೆ ದರ ಗಗನಕ್ಕೇರಿದೆ. ಚಳಿಗಾಲ ಕ್ರಿಸ್ಮಸ್ ವೇಳೆ ವಿದೇಶಗಳಿಗೆ ರಫ್ತು. ರಾಜ್ಯದಲ್ಲಿ ಮತ್ತೆ ಕೋಳಿ ಮೊಟ್ಟೆ ದರ ಗಗನಕ್ಕೇರಿದೆ. ಚಳಿಗಾಲ ಕ್ರಿಸ್ಮಸ್ ವೇಳೆ ವಿದೇಶಗಳಿಗೆ ರಫ್ತು. ಮಂಡ್ಯ ಜಿಲ್ಲೆಯಲ್ಲಿ ಮೊಟ್ಟೆಯ ಬೆಲೆ ಏರಿಕೆ. ಜಿಲ್ಲೆಯಲ್ಲಿ ಹೆಚ್ಚಿದ ಕೋಳಿ ಫಾರ್ಮ್ಗಳ ಸಂಖ್ಯೆ. ಶ್ರೀಲಂಕಾ, ಮಲೇಷಿಯಾ, ದುಬೈ, ಸಿಂಗಾಪುರಕ್ಕೆ ರಫ್ತು. ಇದೇ ಮೊದಲಿಗೆ ₹7 ದಾಟಿದ ಕೋಳಿ ಮೊಟ್ಟೆ ದರ. ಹೋಲ್ಸೇಲ್ ದರದಲ್ಲಿ 100 ಮೊಟ್ಟೆಗೆ ₹700. ಮೊಟ್ಟೆ ತಿನಿಸುಗಳ ವ್ಯಾಪಾರಿಗಳಿಗೆ ಭಾರಿ ನಷ್ಟ ಆಗ್ತಿದೆ. ಬೋಂಡಾ, ಎಗ್ ರೈಸ್, ಆಮ್ಲೆಟ್, ಬ್ರೆಡ್ ಆಮ್ಲೆಟ್, ಎಗ್ ಪಡ್ಡು, ಎಗ್ ಕರಿ, ಎಗ್ ಬುರ್ಜಿಗಳ ದರ ಏರಿಕೆ. ರಾಜ್ಯದಲ್ಲಿ ಮತ್ತೆ ಕೋಳಿ ಮೊಟ್ಟೆಯ ದರ ಗಗನಕ್ಕೇರಿದೆ. ಚಳಿಗಾಲ ಕ್ರಿಸ್ಮಸ್ ವೇಳೆ ವಿದೇಶಗಳಿಗೂ ಕೂಡ ರಫ್ತಾಗುತ್ತೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಮೊಟ್ಟೆಯ ಬೆಲೆ ಏರಿಕೆ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ ಮೊಟ್ಟೆಗೆ ಎಷ್ಟು ದರ ಇದೆ ಅಂತ. ಇನ್ನು ಮೈಸೂರು ಆಗಿರ್ಬೋದು, ಮಂಡ್ಯ, ಕೊಡಗು, ಚಾಮರಾಜನಗರ, ಬೆಂಗಳೂರಲ್ಲೆಲ್ಲ ಮೊಟ್ಟೆಯ ದರ ಏರಿಕೆ ಆಗಿದೆ. ಮಂಡ್ಯದಲ್ಲಿ ₹7.50, ಕೊಡಗಲ್ಲಿ ₹6 ಇದ್ದಿದ್ದು ಮೊಟ್ಟೆ ₹7.50 ಇನ್ನು ಚಾಮರಾಜನಗರದಲ್ಲಿ ₹7.50 ಇದ್ದಂತಹ ಮೊಟ್ಟೆ ಈಗ ₹8 ಆಗಿದೆ. ಏರಿಕೆ ಆಗಿದೆ. ಇನ್ನು ಕೇವಲ ಮೊಟ್ಟೆ ಅಷ್ಟೇ ಅಲ್ಲ, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಎಲ್ಲದರ ದರ ಕೂಡ ಏರಿಕೆ ಆಗಿದೆ. ಇನ್ನು ಮೊಟ್ಟೆ ದರ ಅಂತೂ ಗಗನಕ್ಕೇರಿದೆ. ಚಳಿಗಾಲ ಕ್ರಿಸ್ಮಸ್ ವೇಳೆ ವಿದೇಶಗಳಿಗೂ ಕೂಡ ರಫ್ತಾಗುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಮೊಟ್ಟೆಯ ಬೆಲೆ ಏರಿಕೆ ಆಗಿದೆ. ಇನ್ನು ಜಿಲ್ಲೆಯಲ್ಲಿ ಕೋಳಿ ಫಾರ್ಮ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಶ್ರೀಲಂಕಾ, ಮಲೇಷಿಯಾ, ದುಬೈ, ಸಿಂಗಾಪುರ್ಗೂ ಕೂಡ ರಫ್ತಾಗುತ್ತೆ. ಇದೇ ಮೊದಲಿಗೆ ₹7 ದಾಟಿದೆ ಕೋಳಿ ಮೊಟ್ಟೆಯ ದರ. ಹೋಲ್ಸೇಲ್ ದರದಲ್ಲಿ 100 ಮೊಟ್ಟೆಗೆ ₹700 ಆಗುತ್ತೆ. ಇನ್ನು ಮೊಟ್ಟೆ ತಿನಿಸುಗಳ ವ್ಯಾಪಾರಿಗಳಿಗೆ ಈಗ ಭಾರಿ ಟೆನ್ಷನ್ ಆಗಿದೆ. ಯಾಕೆಂತಂದರೆ ನಷ್ಟ ಆಗುತ್ತೆ ಇದರಿಂದ, ಹಾಗಾಗಿ ಟೆನ್ಷನ್ನಲ್ಲಿದ್ದಾರೆ.